ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಮಾಡ್ತಾ ಇದ್ದೇವೆ ಮೊಟ್ಟೆ ಕರಿಗೆ ಏನೆಲ್ಲ ಬೇಕು ಅಂತ ನಾನು ತೋರಿಸ್ತಾ ಇದ್ದೆ ನೋಡಿ. ಅದಕ್ಕೆ 1 ಲೀಟ್ರಷ್ಟು ಆಯಿಲ್ ಹಾಕಿಬಿಟ್ಟು ಈರುಳ್ಳಿ, ಪೊಟ್ಯಾಟೊ, ಪಟ್ಟ ಇದಿಷ್ಟು ಕೂಡ ಇದಕ್ಕೆ ಹಾಕಿದ್ದೇನೆ ನೋಡಿ. ಪಾತ್ರೆಯಲ್ಲಿ ಹಾಕಿದ್ದೇನೆ. ಹಾಕಿಬಿಟ್ಟು 1 ಹಿಡಿಯಷ್ಟು ಉಪ್ಪು ಹಾಕಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿ ಈರುಳ್ಳಿ ಸ್ವಲ್ಪ ಬಿಸಿಯಾಗುವಷ್ಟರಲ್ಲಿ ಸ್ವಲ್ಪ ಕರಿಬೇವು ಹಾಕಿದ್ದೇನೆ. ಕರಿಬೇವು ಹಾಕಿದ ಮೇಲೆ ಜಿಂಜರ್ ಗಾರ್ಲಿಕ್ ಸ್ವಲ್ಪ ಮಿಕ್ಸಿಯಲ್ಲಿ ಹೊಡೆದು ಹಾಕಿದ್ದೇನೆ ನೋಡಿ. ಇನ್ನು ಅದಕ್ಕೆ ಬರೋದು ಮಸಾಲೆಯಲ್ಲಿ ಧನಿಯಾ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಹಾಕಿದ್ದೇನೆ. ಒಂದು 200 ಜನಕ್ಕೆ ಆಗುವಷ್ಟು ಕರಿ ಇದು. ಆಮೇಲೆ ಧನಿಯಾ ಹಾಕಿದ ಮೇಲೆ ಆಮೇಲೆ ಚಿಲ್ಲಿ ಹಾಕಿದೆ ನೋಡಿ. ಕಾಶ್ಮೀರಿ ಚಿಲ್ಲಿ ಆಗಿರುತ್ತೆ ತಗೊಂಡಿದ್ದು. ಅದಾದಮೇಲೆ ಹಲ್ದಿ ಹುಡಿ ಸ್ವಲ್ಪ 1-2 ಸ್ಪೂನ್ ಹಾಕಿದೆ ನೋಡಿ. ಆಮೇಲೆ ಸ್ವಲ್ಪ ಗರಂ ಮಸಾಲ ಇದಿಷ್ಟ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದರದ್ದು ಮಸಾಲದ ಸ್ಮೆಲ್ಲು ಬಿಡಬೇಕು, ಮಸಾಲೆ ಸ್ಮೆಲ್ ಇರಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಒಂದು ಸ್ವಲ್ಪ ಟೊಮೆಟೊ ಮತ್ತು ಧನಿಯಾ ಮತ್ತು ಕ್ಯಾಪ್ಸಿಕಮ್. ಟೊಮೆಟೊ ಮಾತ್ರ ಮಿಕ್ಸಿಯಲ್ಲಿ ಚೆನ್ನಾಗಿ ಹೊಡೆದಿದ್ದೇನೆ. ಮಿಕ್ಸಿಯಲ್ಲಿ ಜ್ಯೂಸ್ ಮಾಡಿಟ್ಟಿದ್ದೆ, ಅದು ಕೂಡ ಇದಕ್ಕೆ ಹಾಕ್ತಾಯಿದ್ದೇನೆ. ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕುದಿಲಿಕ್ಕೆ ಬಿಡಬೇಕು. ಯಾಕಂದರೆ ಟೊಮೆಟೊದು ಸ್ಮೆಲ್ ಇದೆಯಲ್ಲ, ಅದು ಕೂಡ ಇದರ ಮಸಾಲೆ ಒಟ್ಟಿಗೆ ಮಿಕ್ಸ್ ಆಗಿ ಹೋಗಬೇಕು. ಮಸಾಲೆ ಸ್ಮೆಲ್ಲೆಲ್ಲ ಹೋದ್ಮೇಲೆ ಅದಕ್ಕೆ ಆಗುವಷ್ಟು ಸ್ವಲ್ಪ ನೀರು ಹಾಕಿದ್ದೇನೆ. ನೀರು ಹಾಕಿ ಸ್ವಲ್ಪ ಕೂಡಿ ಇನ್ನು ಈರುಳ್ಳಿ ಮತ್ತು ಟೊಮೆಟೊದ್ದು ಜ್ಯೂಸ್ ಇದೆಯಲ್ಲ, ಅದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಅದಕ್ಕೋಸ್ಕರ ಹಾಕಿದ್ದೇನೆ. ಇದಕ್ಕೆ ಬೇಕಾದಷ್ಟು ತೆಂಗಿನಕಾಯಿ ನಾನು ಆಲ್ರೆಡಿ ರುಬ್ಬಿ ರೆಡಿ ಮಾಡಿಟ್ಟಿದ್ದೇನೆ. ತೆಂಗಿನಕಾಯಿ ಹಾಲು ಅದು ಕೂಡ ನೆಕ್ಸ್ಟ್ ಅದಕ್ಕೆ ಸೇರಿಸ್ಬೇಕು. ಆಮೇಲೆ ಉಪ್ಪು ಸ್ವಲ್ಪ ಕಡಿಮೆ ಇತ್ತು, ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕಿದೆ ನೋಡಿ. ಇವಾಗ ಬಂದುಬಿಟ್ಟು ತೆಂಗಿನಕಾಯಿ ರೆಡಿ ಮಾಡಿಟ್ಟು ತೆಂಗಿನಕಾಯಿನ ಅದಕ್ಕೆ ಕೂಡ ಹಾಕಿದ್ದೇನೆ. ತೆಂಗಿನಕಾಯಿದು ಹಾಲಿದು ಚೆನ್ನಾಗಿರುತ್ತೆ. ಕರಿಗೆಲ್ಲ ನಾವು ಮಂಗಳೂರು ಕಡೆ, ಕೇರಳ ಕಡೆ ಎಲ್ಲ ಇದನ್ನು ಯೂಸ್ ಮಾಡ್ತಾರೆ, ತೆಂಗಿನಕಾಯಿ ಹಾಲು. ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇದಕ್ಕೋಸ್ಕರ ನಾವು ಇಷ್ಟು ತಗೊಂಡಿದ್ದೇವೆ ನೋಡಿ. ಆಮೇಲೆ ಒಂದು 250 ಮೊಟ್ಟೆ ಕೂಡ ಇದಕ್ಕೆ ಹಾಕಿದೆ ನೋಡಿ. ಮೊಟ್ಟೆ ಸ್ವಲ್ಪ ಹೊತ್ತು ಹಾಕ್ಬಿಟ್ಟು ಕರಿಯಲ್ಲಿ ಸ್ವಲ್ಪ ಹೊತ್ತು ಕುದಿದ್ರೇ ಮೊಟ್ಟೆದು ಸ್ಮೆಲ್ಲು ಕರಿಗೆ ಬಿಡೋದು ಚೆನ್ನಾಗಿರುತ್ತೆ. ಅವಾಗ ಮೊಟ್ಟೆ ಹಾಕಿದ ಮೇಲೆ ಒಂದು 5 ನಿಮಿಷ ಕುದಿಸ್ಮೇಲೆ ಆಲ್ಮೋಸ್ಟ್ ಇವಾಗ ನಮ್ಮದು ಕರಿ ರೆಡಿಯಾಗಿದೆ ನೋಡಿ. ಇದೇ ಥರ ಕರಿಯಲ್ಲಿ ನಿಮ್ಮ ಮನೆಯಲ್ಲಿ ಕೂಡ ಟ್ರೈ ಮಾಡಿ. ಕಮೆಂಟು, ಲೈಕು, ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಇದೇ ಥರ ವೀಡಿಯೋಸ್ಗಳು ಬರ್ತಾ ಇರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.